ಕೇಜ್ರಿವಾಲ್ ಸದ್ಯಕ್ಕೆ ಸೋತು ಹೋಗಿದ್ದಾರೆ. ಒಂದು ಹಂತಕ್ಕೆ ಜಾಬ್ಲೆಸ್ ಅಂತ ಹೇಳಬಹುದಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮಾಜಿ ಮುಖ್ಯಮಂತ್ರಿ. ಹೇಗಾದರೂ ಮಾಡಿ ಇವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಬಿಟ್ರೆ ಹೇಗೆ? ಎಲೆಕ್ಷನ್ ಯಾವುದೂ ಇಲ್ಲ. ಯಾರಾದರೂ ಎಂ ಪಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಲೋಕಸಭಾ ಎಂ ಪಿ ಆದರೂ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಅವ್ರ ಕಡೆಯಿಂದ ಅವ್ರಿಗೆ ಒಂದು ಎಲೆಕ್ಷನ್ ನಡೆದು ಅಲ್ಲಿ ನಿಂತು ಅವ್ರು ಗೆಲ್ಲಬೇಕಾದ್ರೆ ಇದು ರಾಜ್ಯಸಭೆಗೆ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಇರ್ತಾರಲ್ಲ, ಅವ್ರು ಯಾರಾದರೂ ರಾಜೀನಾಮೆ ಕೊಟ್ಟರೆ ಮಾತ್ರ ಸಾಧ್ಯವಾಗುತ್ತೆ. ಇದೀಗ ರಾಜ್ಯಸಭೆಗೆ ಒಬ್ಬರು ರಾಜೀನಾಮೆ ಕೊಡೋಕ್ಕೆ ರೆಡಿಯಾಗಿದ್ದಾರಂತೆ. ಹಾಗಾಗಿ ಅವರ ಮೂಲಕವಾಗಿ ರಾಜ್ಯಸಭೆಯನ್ನು ಪ್ರವೇಶ ಮಾಡಿಕೊಂಡು ಸಂಸತ್ತಿನಲ್ಲಿ ಗುಡುಗಿದ್ರೆ ಹೇಗೆ ಅಂತ ರಾಜ್ಯಸಭಾ ಸದಸ್ಯ ಸಂಜೀವ್ ಅರೋರಾ ಅರವಿಂದ್ ಕೇಜ್ರಿವಾಲ್ಗೋಸ್ಕರವಾಗಿ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾ ಇದ್ದಾರಾ? ಆಪ್ ನಿರಾಕರಿಸಿದ್ರು, ಹೌದು ಅಂತ ಹೇಳಿ ದೆಹಲಿ ರಾಜಕೀಯ ವಲಯ ಇದರ ಬಗ್ಗೆ ಮಾತಾಡ್ತಾ ಇದೆ. ಇತ್ತೀಚೆಗೆ ಅಕಾಲಿಕವಾಗಿ ನಿಧನರಾಗಿದ್ದು ಆಪ್ ಶಾಸಕ ಗುರುಪ್ರೀತ್ ಗೋಗಿ. ಪಿಸ್ತೂಲ್ ಸ್ವಚ್ಛಗೊಳಿಸಬೇಕಾದ್ರೆ ಆಕಸ್ಮಿಕವಾಗಿ ಗುಂಡು ಸಿಡಿದು ಅವರು ಸಾವನ್ನಪ್ಪಿದ್ರು. ಕ್ಲೀನ್ ಮಾಡಬೇಕಾದ್ರೆ ಪಿಸ್ತೂಲನ್ನು ಪಂಜಾಬ್ನ ಪಶ್ಚಿಮ ಲುಧಿಯಾನ ಪ್ರತಿನಿಧಿಸ್ತಾ ಇದ್ದರು ಗುರುಪ್ರೀತ್ ಗೋಗಿ ಅವರು. ಇದೀಗ ಪಶ್ಚಿಮ ಲುಧಿಯಾನ ಕ್ಷೇತ್ರದಲ್ಲಿ ಶೀಘ್ರದಲ್ಲಿಯೇ ಒಂದು ಬೈ ಎಲೆಕ್ಷನ್ ಒಂದು ಕಡೆ ಘೋಷಣೆ ಆಗುತ್ತೆ. ಇಲ್ಲ ಲೋಕಸಭಾ ಎಲೆಕ್ಷನ್, ಈ ಥರದೊಂದು ಎಲೆಕ್ಷನ್ ಆಗಬೇಕು. ಸಂಜೀವ್ ಅರೋರಾಗೆ ಇಂದು ಟಿಕೆಟನ್ನು ಆಮ್ ಆದ್ಮಿ ಪಾರ್ಟಿ ಘೋಷಣೆ ಮಾಡಿದೆ. ಅರೋರಾ ಗೆದ್ದರೆ ಅರೋರಾ ಏನಾಗುತ್ತಾಗ ರಾಜ್ಯಸಭಾ ಸ್ಥಾನವನ್ನು ಬಿಡಬೇಕಾಗತ್ತೆ. ಅವರು ಇಲ್ಲಿ ಅರೋರಾಗೆ ಟಿಕೆಟ್ ಕೊಟ್ಟಿದ್ದಾರೆ ಲೋಕಸಭಾದಲ್ಲಿ, ಆಗ ಅವ್ರು ರಾಜ್ಯಸಭೆಯನ್ನು ಬಿಡಬೇಕಾಗತ್ತೆ. ಇನ್ನು 3 ವರ್ಷ ಇದೆ ಅವ್ರಿಗೆ, ಆ ಒಂದು ಅವಧಿ 3 ವರ್ಷಗಳ ಕಾಲ ಇದೆ. ಅರೋರಾ ಏನಾದರೂ ಬಿಟ್ಟರೆ ಆ ರಾಜ್ಯಸಭಾ ಸ್ಥಾನ ಅರವಿಂದ್ ಕೇಜ್ರಿವಾಲ್ ಅವರ ಪಾಲಾಗುತ್ತೆ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜ್ಯಸಭೆಯ ಮೇಲೆ ಇದೀಗ ಕಣ್ಣಿಟ್ಟಿದ್ದಾರೆ.